ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಜೊತೆಗೆ ನಾವಿವತ್ತು ಮತ್ತೆ ನಿಮ್ಮ ಮುಂದೆ ಹಾಜರಾಗಿದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ಇದು. ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆ ನಡೆಸಿದ್ದು ದಾಖಲೆ ಸಮೇತ ಬಯಲಾಗ್ತಾ ಇದೆ ವಂಚಕರ ಜಾಲ. ಕರ್ಮಕಾಂಡವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲಿಗೆಳೆದಿದೆ. ಟ್ರೆಂಡ್ ಅನ್ನ ನೋಡಿ ನಾಮ ಹಾಕುವಂತ ವಂಚಕರನ್ನ ಸ್ಟಿಂಗ್ ಆಪರೇಷನ್ ಮೂಲಕ ಬಲೆಗೆ ಬೀಳಿಸಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ಇದು. ದಾಖಲೆ ಸಮೇತ ಬಯಲಾಗ್ತಾ ಇದೆ ವಂಚಕರ ಜಾಲ. ಕರ್ಮಕಾಂಡವನ್ನ ಬಯಲಿಗೆಳೆದಿದೆ ಸುವರ್ಣ ನ್ಯೂಸ್. ದಾಖಲೆ ಸಮೇತ ವಂಚಕರ ಜಾಲವನ್ನ ಬಯಲುಗೊಳಿಸ್ತಾ ಇದೆ. ಟ್ರೆಂಡ್ ಅನ್ನ ನೋಡಿ ನಾಮ ಹಾಕುವಂತ ವಂಚಕರು. ಏನ್ ಟ್ರೆಂಡ್ ನಡೀತಾ ಇದೆ ಅದನ್ನು ನೋಡಿ ನಾಮ ಹಾಕ್ತಾರೆ. ಅಮಾಯಕರನ್ನ ಬಲೆಗೆ ಹಾಕೊಂಡು ಅವರಿಂದ ವಂಚನೆಯನ್ನ, ಅವರಿಂದ ಸುಲಿಗೆ ಮಾಡುವಂತಹ ಒಂದು ಪ್ರಯತ್ನಗಳು. ಈ ಬಾರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ರಹಸ್ಯ ಕ್ಯಾಮೆರಾದಲ್ಲಿ ಸಿಕ್ಕಾಕೊಂಡವರು ಯಾರು? ಹಾಗಾದ್ರೆ ಎಂಥವರಾದ್ರೂ ಇವರ ಜಾಲಕ್ಕೆ ಬೀಳೋದು ಪಕ್ಕ. ಮುಗ್ಧರನ್ನ ವಂಚಿಸುವಂತ ಖತರ್ನಾಕ್ ವಂಚಕರು. ಸ್ವಲ್ಪ ಯಾಮಾರಿದ್ರು ಕೂಡ ಸಾವಿರದಲ್ಲಿ ಹಣವನ್ನ ಕಳ್ಕೊಳ್ಬೇಕಾಗುತ್ತೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯ ಜೊತೆಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಬಂದಿದೆ. ದಾಖಲೆ ಸಮೇತ ಬಯಲಾಗ್ತಾ ಇದೆ ವಂಚಕರ ಜಾಲ. ಹಾಗಾದ್ರೆ ಈ ಬಾರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ರಹಸ್ಯ ಕ್ಯಾಮೆರಾದಲ್ಲಿ ಸಿಕ್ಕಾಕೊಂಡವರು ಯಾರು? ಮುಗ್ಧರನ್ನ ವಂಚಿಸುವಂತಹ ಖತರ್ನಾಕ್ ವಂಚಕರನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಹಸ್ಯ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದೆ. ಇವತ್ತು IPL ಫೈನಲ್ ಮ್ಯಾಚ್ ನಡೀತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಈ ಒಂದು ಪಂದ್ಯವನ್ನ ಗೆಲ್ಲಬೇಕು ಅಂತ ಕ್ರಿಕೆಟ್ ಅಭಿಮಾನಿಗಳು, RCB ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಆದ್ರೆ ಇದಕ್ಕೂ ಮುನ್ನ ನಡೆಸಿರುವಂತಹ ಬಿಗ್ ಸ್ಟಿಂಗ್ ಆಪರೇಷನ್ ಇದು. IPL ಫೈನಲ್ಗೂ ಮುನ್ನ ಬಿಗ್ ಸ್ಟಿಂಗ್, ಕಂಡು ಕೇಳರಿಯದ ರೀತಿಯಲ್ಲಿ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಇದು RCB ಅಭಿಮಾನಿಗಳು ಬೆಚ್ಚಿ ಬೀಳುವಂತ ಸುದ್ದಿ. ಯಾಕೆ ಬೆಚ್ಚಿ ಬೀಳ್ಬೇಕು ಅದನ್ನು ನಾವು ಒಂದೊಂದಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಸಾಕಷ್ಟು ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇರುವಂತಹ ಮ್ಯಾಚ್ ಇವತ್ತು ರಾತ್ರಿ ನಡೆಯುತ್ತೆ. RCB ಅಭಿಮಾನಿಗಳು ಈ ಒಂದು ಕ್ಷಣಕ್ಕಾಗಿ ಕಾಯ್ತಾ ಕುಳಿತಿದ್ದಾರೆ. ಆದ್ರೆ ಇಂಥ ಒಂದು ಸಂದರ್ಭವನ್ನ ಬಂಡವಾಳ ಮಾಡಿಕೊಂಡಿದ್ದಾರೆ ಕೆಲವರು. ಯಾರವರು? ಯಾವ ರೀತಿಯಾಗಿ ಜನರಿಂದ ವಂಚನೆಯನ್ನ ಮಾಡ್ತಾ ಇದ್ದಾರೆ? ಪ್ರತಿಯೊಬ್ಬ RCB ಫ್ಯಾನ್ ನೋಡ್ಲೇಬೇಕಾದಂತಹ ಸುದ್ದಿ ಇದು. RCB ಫೈನಲ್ ಮ್ಯಾಚ್ ಸಂದರ್ಭದಲ್ಲಿ ಹೀಗೆಲ್ಲ ನಡೆಯುತ್ತಾ? ಹಾಗಾದ್ರೆ ಇದು ಬೆಟ್ಟಿಂಗ್ ಕಥೆ ಅಲ್ಲ, ಬಿಗ್ ಬ್ರೇಕಿಂಗ್ ಕಥೆ. ಬೆಟ್ಟಿಂಗ್ಗೆ ಸಂಬಂಧಪಟ್ಟಂತಹ ಕಥೆ ಅಲ್ಲ ಇದು. ಆದ್ರೂ ಕೂಡ RCB ಅಭಿಮಾನಿಗಳನ್ನ ವಂಚನೆ ಮಾಡ್ತಾ ಇರೋದು ಯಾವ ರೀತಿಯಾಗಿ? RCB ಅಭಿಮಾನಿಗಳನ್ನ ಹುಡುಕುವಂತಹ ಗ್ಯಾಂಗ್, ಅಭಿಮಾನಿಗಳ ವಂಚಿಸುವ ಗ್ಯಾಂಗ್ಗಳು RCB ಹೆಸರಲ್ಲಿ ದುಡ್ಡು ಮಾಡೋದು ಇವರ ಕಾಯಕ. ಹಣಕ್ಕಾಗಿ RCB ಅಭಿಮಾನಿಗಳೇ ಇವರ ಟಾರ್ಗೆಟ್ ಆಗ್ತಾ ಇದ್ದಾರೆ. ಸುವರ್ಣ ನ್ಯೂಸ್ನಲ್ಲಿ ವಂಚಕರ ಮುಖವಾಡ ಬಯಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಬ್ರೇಕಿಂಗ್ ಇದು. RCB ಗೆಲ್ಲಿಸುವ ಹೆಸರಲ್ಲಿ ಹೊಸ ಬಿಸ್ನೆಸ್ ಶುರುವಾಗಿದೆ. RCBಯನ್ನ ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ಕೊಂಡು ಮಾಡ್ತಾ ಇರುವಂತ ಬಿಸ್ನೆಸ್ ಇದು. ಯಾರು ಮಾಡ್ತಾ ಇರುವಂತ ಬಿಸ್ನೆಸ್? ಹಾಗಾದ್ರೆ RCBಯನ್ನ ಗೆಲ್ಲಿಸ್ತೀವಿ ಅಂತ ಸುಲಿಗೆಯನ್ನ ಮಾಡ್ತಾ ಇದ್ದಾರೆ. ಹೊಸದಾಗಿ ಶುರುವಾಗಿರುವಂತಹ ದಂಧೆ ಇದು. RCB ಫೈನಲ್ಗೆ ನಕಲಿ ಮಂತ್ರವಾದಿಗಳು ಫೀಲ್ಡ್ಗೆ, ನಕಲಿ ಮಂತ್ರವಾದಿಗಳು ನಡೆಸ್ತಾ ಇರುವಂತಹ ಜಾಲ ಇದು. RCB ಹೆಸರಲ್ಲಿ ಮಾಟ ಮಂತ್ರವನ್ನ ಮಾಡೋದೇ ದಂಧೆಯನ್ನಾಗಿ ಮಾಡಿಕೊಂಡಿದ್ದಾರೆ. RCB ಫ್ಯಾನ್ಸ್ಗಳೇ ಇವರ ಸಾಫ್ಟ್ ಟಾರ್ಗೆಟ್. RCB ಅಭಿಮಾನಿಗಳ ಆ ಒಂದು ಅಭಿಮಾನವನ್ನೇ ಇವರು ಬಂಡವಾಳ ಮಾಡಿಕೊಂಡಿದ್ದಾರೆ. ಅಣಬೆಯಂತೆ ತಲೆ ಎತ್ತಿದೆ ನಕಲಿ ಮಾಟಗಾರರು, ನಕಲಿ ಮಂತ್ರವಾದಿಗಳಿಂದ RCB ಫ್ಯಾನ್ಸ್ಗಳ ಸುಲಿಗೆ ನಡೀತಾ ಇದೆ. ಮಾಟ ಮಂತ್ರ ಮೋಡಿ ಮಾಡಿ RCBಯನ್ನ ಗೆಲ್ಲಿಸ್ತೀವಿ ಅಂತ
ಇವರು ಭರವಸೆಯನ್ನು ಹುಟ್ಟಿಸಿದ್ದಾರೆ. ಎದುರಾಳಿ ಟೀಮ್ಗೆ ಭಾನಾಮತಿ ಮಾಡ್ತಾರಂತೆ, ಮಾಟ ಮಾಡಿ ವಿರೋಧಿ ಟೀಮ್ ಅನ್ನ ಸೋಲಿಸ್ತಾರಂತೆ. ಇವರು RCB ಹೆಸರಲ್ಲಿ ಸಾವಿರ ಗಳಿಸ್ತಾರೆ ಈ ಖದೀಮರು. ಈ ಜಾಲವನ್ನ ಭೇದಿಸಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡ. ಯಾವ ರೀತಿಯಾಗಿ RCB ಅಭಿಮಾನಿಗಳನ್ನ ಬಲೆಗೆ ಬೀಳಿಸಿಕೊಂಡು ಇವರು ಅವರ ಅಭಿಮಾನವನ್ನ ಬಂಡವಾಳ ಮಾಡಿಕೊಂಡು ಸಾವಿರ ಪೀಕ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಟಿಂಗ್ ಆಪರೇಷನ್ ನ ವಿಡಿಯೋ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಗಲಾಕ ನಿಮ್ ಕೊಳಗ ಗೆದ್ದಿಂದ ಪಾಟ್ನ ಪೋಣಿಸ್ತೀರಿ ನೀವು ಅದನ್ನ ತೆಗೆ ಕಳಿಸಿಲ್ಲ, ಏನು ಹೇಳಂಗಿಲ್ಲ ರೀ. ಅದಾವು ನಿಮ್ಗೆ ನಾನು ಚೆನ್ನಾಗಿದೆ. ಈಗ ಏನು ತಮ್ಮ ಹೆಸರ? ಅಪ್ಪನ್ರಿ. ತಾಯಿ ಆಕಾಶ ಕೆಲಸ ಇಲ್ಲಿ ಬಂದ ಕಾಲ್ ತಗೋತೀನಿ ಮೈನ್ ಮೇಲೆ. ಇಲ್ಲಿ ನೀವು ಒಬ್ಬನ ಹೆಸರು ಪೂಜೆ ಮಾಡಿದ್ರೆ ಎಲ್ಲರಿಗೂ ನಿಮ್ದು ಕೋರ ಮರದ್ರ ಮುಂದಿನ ಬಿಟ್ಬಿಟ್ಟು ನಾವಂತರ ಬಿಟ್ಟರೆ ಅದನ್ನ. ಎಸ್, ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಆತ ಈ ಒಂದು ಮಾಟ ಮಂತ್ರವನ್ನ ಆರಂಭ ಮಾಡ್ತಾನೆ ಅಂತ. ಆರಂಭದಲ್ಲೇ ನೋಡಿದವರು ಬೆಚ್ಚಿ ಬೀಳ್ಬೇಕು, ಆ ರೀತಿಯಾಗಿ ಆತನ ವರ್ತನೆ ಇರುತ್ತೆ. ಇದು RCB ಅಭಿಮಾನಿಗಳ ಅಭಿಮಾನವನ್ನ ಬಂಡವಾಳ ಮಾಡಿಕೊಂಡು ಆತ ಮಾಡ್ತಾ ಇರುವಂತಹ ವಂಚನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.